ರಾಜ್ಯ ಕಾಂಗ್ರೆಸ್ನಲ್ಲಿ ಜನವರಿ ಕ್ರಾಂತಿ ಬಳಿಕ ಫೆಬ್ರವರಿ ಕ್ರಾಂತಿಯ ಹೊಗೆ ಆಡ್ತಾ ಇದೆ. ಅದು ಹೊಗೆ ಆಡ್ತಾನೆ ಇದೆ, ಎಲ್ಲಿವರೆಗೆ ಅಂತ ಗೊತ್ತಿಲ್ಲ. ಸದ್ಯ ದಾವೋಸ್ಗೆ ಡಿ ಕೆ ಶಿವಕುಮಾರ್ ತೆರಳಿದ್ರೆ ಸಿದ್ದು ಮಾತ್ರ ಬಜೆಟ್ ಮಂಡನೆಗೆ ಸಿದ್ಧತೆ ಆರಂಭಿಸಿದ್ದಾರೆ. ಈ ಮಧ್ಯೆ ಅದೇನಾಯ್ತೋ ಏನೋ ಡಿ ಕೆ ಸುರೇಶ್ ಸಹೋದರನ ಹಣೆ ಬರಹದ ಬಗ್ಗೆ ಒಂದಷ್ಟು ಮಾತನ್ನ ಹಾಡಿದ್ದಾರೆ. ಇದೆಲ್ಲವೂ ಕೂಡ ಇಂದಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ಇದೆ. ಎಲ್ಲರಿಗೂ ಕೂಡ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆ ವಿಷಯ ತಣ್ಣಗಾಗಿಲ್ಲ. ಸಂಕ್ರಾಂತಿ ಕಳೆದರೂ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಡಿಸಿಎಂ ಡಿ ಕೆ ಶಿವಕುಮಾರ್ ದಾವೋಸ್ಗೆ ಪ್ರಯಾಣಿಸಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ತಯಾರಿ ಶುರು ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಇಂದು ಡಿ ಕೆ ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ ಡಿ ಕೆ ಸುರೇಶ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹಲವು ವಿಚಾರಗಳ ಕುರಿತು ತುಂಬಾ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ರಾಜಕೀಯದಲ್ಲಾಗ್ಲಿ ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಾಗ್ಲಿ ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರೋದಿಲ್ಲ, ಒಲಿಯೋದಿಲ್ಲ. ನಮ್ಮ ಅಣ್ಣನ ಹಣೆ ಬರಹದಲ್ಲಿ ಬರ್ದಿದ್ರೆ ಸಿಎಂ ಆಗ್ತಾರೆ. ಸಿಎಂ ಸ್ಥಾನ ಅಷ್ಟು ಸುಲಭವಾಗಿ ಒಲಿದು ಬರೋದಿಲ್ಲ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ಅಂತ ಬೇಜಾರಾಗಿದ್ರು. ಡಿವಿಎಸ್ ಸಿಎಂ ಆದ್ರು. ಜಗದೀಶ್ ಶೆಟ್ಟರು ಸಿಎಂ ಆಗೋದ್ರು. ಗೃಹ ಮಂತ್ರಿ ಆಗಿದ್ರು. ಸೈಲೆಂಟ್ ಆಗಿದ್ದಂತ ಬೊಮ್ಮಾಯಿ ಸಿಎಂ ಆಗೋದ್ರು. ಆದ್ರೆ ಪವರ್ಫುಲ್ ಡಿ ಕೆ ಶಿವಕುಮಾರ್ ಯಾಕೆ ಆಗ್ತಿಲ್ಲ ಅಂದ್ರೆ ಅವ್ರು ತುಂಬಾ ಸ್ಟ್ರಾಂಗ್ ಅಂತಾನೆ ಅವ್ರನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಕೆಲವರು. ಡಿ ಕೆ ಶಿವಕುಮಾರ್ ಅವ್ರನ್ನ ಬಲವಾಗೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ಹಣೆ ಬರಹ ಇಲ್ಲಿ ಹೈಕಮಾಂಡ್ ಬರೀಬೇಕು ಡಿ ಕೆ ಶಿವಕುಮಾರ್ ಅವ್ರ ಹಣೆ ಬರಹವನ್ನ. ಆದ್ರೆ ಹೈಕಮಾಂಡ್ ಪರವಾಗಿ ಬಹಳಷ್ಟು ಕೆಲಸ ಮಾಡಿದಂತ ಕಾಂಗ್ರೆಸ್ ಪಕ್ಷದ ನಿಷ್ಠ ಕಟ್ಟಾಳು ಡಿ ಕೆ ಶಿವಕುಮಾರ್ ಹಣೆ ಬರನೇ ಹಿಂಗಾದ್ರೆ ಇನ್ ನಾಳೆಗೆ ಯಾರು ಕೆಲಸ ಮಾಡ್ತಾರೆ ಪಾರ್ಟಿಗೋಸ್ಕರ? ಎಷ್ಟು ಮಣ್ಣು ಹೊತ್ತರು ಇವ್ರು ಒಂದು ಕೊಡ್ಬೇಕಾದ್ನ ಕೊಡಲ್ಲ ಅನ್ನೋದಾದ್ರೆ ಇನ್ ನಾಳೆ ಬರೋ ಯಾವ ಅಧ್ಯಕ್ಷನು ಮತ್ತೊಬ್ರು ಇಷ್ಟೊಂದು ಕೆಲಸ ಮಾಡಕ್ ಹೋಗಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಇವತ್ತು ಅಧಿಕಾರ ಸಿಗ್ಲಿಲ್ಲ. ನಾನು ಡಿ ಕೆ ಶಿವಕುಮಾರ್ ಆ ಸ್ಥಾನ ತಗೊಳ್ಳೇಬೇಕು ಅಂತ ಹೇಳ್ತಿಲ್ಲ. ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್, ಡಿ ಕೆ ಶಿವಕುಮಾರ್ ಪವರ್ಫುಲ್ ಪಾರ್ಟಿ ವಿಷಯದಲ್ಲಿ. ಆದ್ರೆ ಹೈಕಮಾಂಡ್ಗೆ ಅದು ಇಷ್ಟ ಆಗ್ತಿಲ್ವಲ್ಲ. ಸ್ಟ್ರಾಂಗ್ ಆಗಿಲ್ಲ, ವೀಕ್ ಆಗಿರ್ಬೇಕಾಗಿತ್ತು ನಾವು ಮೊಯ್ಲಿ ಅವ್ರ ತರ. ಅಂದ್ರೆ ಪವರ್ಫುಲ್ ಆಗಿರೋದು ಡಿ ಕೆ ಶಿವಕುಮಾರ್ಗೆಲ್ಲ ಸಮಸ್ಯೆ ಅಂತ ಕಾಣ್ತಾ ಇದೆ. ಇನ್ನು ಮತ್ತೊಂದ್ ಕಡೆ ಜೆಡಿಎಸ್ ಅನ್ನ ತಿರುಗಿಯೂ ನೋಡದೆ ಜೆಡಿಎಸ್ ಅನ್ನೋದನ್ನೇ ಮರ್ತ್ಬಿಟ್ಟಿದಂತ ಜಿ ಟಿ ದೇವೇಗೌಡರು ಈಗ ಜೆಡಿಎಸ್ ಅಂತವ್ರೆ. ಒಳ್ಳೆ ಟೈಮ್ ಬರುತ್ತೆ ಅಂತವ್ರೆ. ಹೌದು, ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ನಿಂದ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಾರಾ ಮಹೇಶ್ ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆ ಇತ್ತು. ಇನ್ನು ಕವಿಶ್ ಗೌಡ್ರೆ ಜೆಡಿಎಸ್ ಅಭ್ಯರ್ಥಿ ಆಗ್ತಾರೆ ಅನ್ನೋ ಚರ್ಚೆಯೂ ಇದೆ. ಇದೆಲ್ಲದರ ನಡುವೆ ಜೆಡಿಎಸ್ ಅನ್ನ ಮರೆತು ಬಿಟ್ಟಿದ್ದಂತಹ, ಜೆಡಿಎಸ್ ಅನ್ನೇ ಗೊತ್ತೇ ಇಲ್ಲ ಅನ್ನೋ ಮಟ್ಟಿಗಿದ್ದಂತ ಜಿ ಟಿ ದೇವೇಗೌಡರು ಇದೀಗ ಜೆಡಿಎಸ್ ಅಂತವ್ರೆ. ಸ್ವತಃ ಅವರೇ ಮಾತಾಡಿದ್ದಾರೆ. ಜೆಡಿಎಸ್ ಅಲ್ಲಿ ಇದ್ದೇನೆ, ಜೆಡಿಎಸ್ ಇಂದ ಒಂದು ಹೆಜ್ಜೆ ತೆಗೆದಿಲ್ಲ, ಕೆಲ ವಿಚಾರದಲ್ಲಿ ನೋವಾಗಿದೆ, ಅದು ನಾಯಕರಿಗೂ ಗೊತ್ತಿದೆ, ಹಾಗಂತ ನನಗೆ ನೋವಾಗಿದೆ ಎಂದು ಪಕ್ಷದಿಂದ ಹೊರ ಹೋಗಿಲ್ಲ. ಜೆಡಿಎಸ್ ವಿರುದ್ಧವಾಗಿ ನಾನು ಯಾವತ್ತೂ ಮಾತಾಡಿಲ್ಲ. ಒಳ್ಳೆಯ ಟೈಮ್ ಬರುತ್ತದೆ, ಎಲ್ಲವೂ ಒಳ್ಳೆಯದಾಗತ್ತೆ, ಕಾಲ ಕಳೆದಂತೆ ಎಲ್ಲ ಮುನಿಸು ನೋವು ಮಾಯವಾಗತ್ತೆ ಎಂದಿದ್ದಾರೆ. ಈ ಬಾರಿಯ ನೋವು ಜಿ ಟಿ ದೇವೇಗೌಡ್ರೆ ಮಾಯ ಆಗಲ್ಲ. ಇದುವರೆಗೂ ಕೊಟ್ಟಂತ ನೋವನ್ನು ಅವ್ರು ಸಹಿಸ್ಕೊಂಡಿದ್ರು. ನಿಮ್ಗೆ ಒಳ್ಳೆ ಅಧಿಕಾರ ಕೊಟ್ಟಾಗ್ಲೂ ಬಿಜೆಪಿಗೆ ಹೋಗಿದ್ರಿ, ಹುಣಸೂರಲ್ಲಿ ಸೋತ್ರಿ. ನಂತರ ನೀವು ಜೆಡಿಎಸ್ ವಾಪಸ್ ಬಂದ್ರಿ. ಜೆಡಿಎಸ್ ಎಲ್ಲ ಅವಕಾಶ ಕೊಡ್ತು. ಮತ್ತೆ ಬೆಳಗ್ಗೆ ಎದ್ದು ಸಿದ್ದರಾಮಯ್ಯ ಜೈ ಅನ್ನೋದು, ಜೆಡಿಎಸ್ ಅವ್ರಿಗೆ ಬೈಯೋದು. ಆದ್ರೂ ಅವ್ರು ನಿಮ್ಮನ್ನು ಇರಿಸ್ಕೊಂಡಿದ್ರು. ಬಟ್ ಈಗಿಲ್ಲ. ಜೆಡಿಎಸ್ ನ ಯಾವೊಬ್ಬ ಕಾರ್ಯಕರ್ತನು ಜಿ ಟಿ ದೇವೇಗೌಡರು ಇರ್ಲಿ ಮತ್ತೆ ಬರ್ಲಿ ಅವ್ರು ಟಿಕೆಟ್ ಕೊಡ್ತೀವಿ ಅಂತ ಯಾರೋ ಮಾತಾಡ್ತಾ ಇಲ್ಲ. ಆ ಜಾಗಕ್ಕೆ ಒಂದಷ್ಟು ನಿಷ್ಠಾವಂತ ಕಾರ್ಯಕರ್ತಲ್ಲ ಕವಿಶ್ ಗೌಡ ಓಕೆ ಅನ್ನೋ ಮಟ್ಟ ಚರ್ಚೆ ಇದೆ. ಸಾರಾ ಮಹೇಶ್ ಕೆ ಆರ್ ನಗರ ಬಿಟ್ಟು ಈ ಕಡೆ ಬಂದ್ರೆ ಕೆ ಆರ್ ನಗರ ಕತೆ ಕೆ ಆರ್ ನಗರದಲ್ಲೇ ಇರ್ಲಿ ಅಂತ ಇದೆ. ಹಾಗಾಗಿ ಇವತ್ತು ಜಿ ಟಿ ದೇವೇಗೌಡರು ಕಳೆದ ಒಂದಷ್ಟು ವರ್ಷಗಳಿಂದ ಜೆಡಿಎಸ್ ಯಾವೊಬ್ಬ ಕಾರ್ಯಕರ್ತರನ್ನು ಕೂಡ ಕ್ಯಾರೆ ಅಂದಿಲ್ಲ, ಕೇರ್ ಮಾಡಿಲ್ಲ, ಅವ್ರು ಪರವಾಗಿ ನಿಂತಿಲ್ಲ. ಹೀಗಾಗಿ ಜೆಡಿಎಸ್ ಕಾರ್ಯಕರ್ತರಿಗೆ ಒಬ್ಬ ನಿಷ್ಠಾವಂತ ಬೇಕಾಗಿದೆ. ಸ್ವಲ್ಪ ಕವಿಶ್ ಗೌಡ ಹೆಸರು ಕೂಡ ಚಾಲ್ತಿ ಇದೆ. ಕಳೆದ ಬಾರಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿ ಒಂದು 52-53 ಸಾವಿರ ಓಟ್ ತಗೊಂಡಿದ್ರು. ಹಾಗಾಗಿ ಜಿ ಟಿ ದೇವೇಗೌಡರು ಇರ್ತೀನಿ ಅಂತಂದ್ರು ಇರಿಸ್ಕೊಳಕ್ ರೆಡಿ ಇಲ್ಲ ಜೆಡಿಎಸ್ ಅವರು. ಇರಿಸ್ಕೊಂಡು ಟಿಕೆಟ್ ಕೊಡಲ್ಲ ಅಷ್ಟೇ. ಬಿಜೆಪಿಗರಿಂದ ಯಾವುದೇ ಸಾಧ್ಯವಿಲ್ಲ. ಮುಳುಗುವವನಿಗೆ ಹುಲ್ಲು ಕಡ್ಡಿ ಆಸರೆ ಎನ್ನುವಂತೆ ಬಿಜೆಪಿಯಲ್ಲಿ ಅಸ್ತಿತ್ವ ಕಳೆದುಕೊಳ್ಳುತ್ತಿರುವವರಿಗೆ ನನ್ನ ಹೆಸರೇ ಆಸರೆ, ಹೀಗಂತ ಸಚಿವ ಪ್ರಿಯಾಂಕ್ ಖರ್ಗೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಸುದೀರ್ಘವಾಗಿ ಟ್ವೀಟ್ ಮಾಡಿದ್ದಾರೆ. ಬಿಜೆಪಿಯ ಮಾಜಿ ಶಾಸಕರೊಬ್ಬರು ಅಪ್ರಸ್ತುತಗೊಳ್ಳುತ್ತಿದ್ದೇವೆ ಎನಿಸಿದಾಗ ನನ್ನ ಹೆಸರು ಹಿಡಿದುಕೊಂಡು ಚಾಲ್ತಿಗೆ ಬರುವ ಪ್ರಯತ್ನ ನಡೆಸಿದ್ದಾರೆ. ಪ್ರಜ್ಞೆ ಹಾಗೂ ತರ್ಕವಿಲ್ಲದ ಮಾತುಗಳಿಗೆ ಉತ್ತರ ನೀಡೋದ್ರಿಂದ ಸಮಯ ವ್ಯರ್ಥ. ಆದರೆ ಸಚಿವನಾಗಿ ಉತ್ತರಿಸೋದು ನನ್ನ ಜವಾಬ್ದಾರಿ.
ಬಿಜೆಪಿ ಕಚೇರಿಯ ಮೂಲೆಯಲ್ಲಿ ತೂಕಕ್ಕೆ ಆಗಲು ಇಟ್ಟಿದ್ದ ಯಾವುದೋ ಪೇಪರ್ ಬಂಡಲ್ ಅನ್ನ ಮುಂದಿಟ್ಕೊಂಡು ಉರುಳಿಲ್ಲದ ಆರೋಪಗಳನ್ನ ಮಾಡಿದ್ದಾರೆ. ಗುಡ್ಡ ಅಗೆಯುವವರಿಗೆ ಎಲಿಯನ್ನಾದರೂ ಹಿಡಿಯುವ ಗುರಿ ಇರಬೇಕು, ಇವರಿಗೆ ಜಿರಳೆ ಹಿಡಿಯಲು ಸಾಧ್ಯವಿಲ್ಲ ಅಂತ ಬಿಜೆಪಿ ನಾಯಕರಿಗೆ ಟಾಂಗನ್ನ ಕೊಟ್ಟಿದ್ದಾರೆ. ಬಿಜೆಪಿಗರು ನಿಮ್ ವಿರುದ್ಧ ಇಂತ ಆರೋಪ ಮಾಡ್ತಿರ್ತಾರೆ, ನಿಮ್ ವಿರುದ್ಧ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಲ್ಲ, ನಿಮ್ಮನ್ನು ಗೆಲ್ಲಿಸ್ತಾ ಇರ್ತಾರೆ. ಆ ವಾಲ್ಮೀಕಿ ನಾಯಕ ನಿಮ್ಮನ್ನು ಸೋಲ್ಸಿದ್ರು. ಬಟ್ ಇವತ್ತು ನಿಮ್ಮನ ವಿರುದ್ಧನೂ ಸ್ಟ್ರಾಂಗ್ ಆಧಾರ, ಬಲವಾದ ಆಧಾರ ಇರೋ ಆರೋಪಗಳನ್ನೂ ಮಾಡಲ್ಲ, ಸ್ಟ್ರಾಂಗ್ ಕ್ಯಾಂಡಿಡೇಟು ಹಾಕಲ್ಲ. ನಿಮ್ ಗುಡ್ ಲಕ್. ಕಾಂಗ್ರೆಸ್ ಮುಖಂಡನಿಗೆ ಜಡ್ಜ್ ಚೀಮಾರಿ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆ ಹಾಕಿರ್ತಕ್ಕಂಥ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದಾರೆ. ಕೈ ಮುಖಂಡ ಬಂಧನ ವಿಳಂಬ ಖಂಡಿಸಿ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಪ್ರಕರಣ ತೀವ್ರ ಚರ್ಚೆಗೆ ಗ್ರಾಸವಾಗ್ತಿದ್ದಂತೆ ಕ್ಷಮೆ ಕೇಳಿದ್ರು ರಾಜೀವ್ ಗೌಡ. ಇನ್ನು ಎಫ್ಐಆರ್ ರದ್ದು ಕೋರಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಪೀಠ ರಾಜೀವ್ ಗೌಡಗೆ ತರಾಟೆ ತೆಗೆದುಕೊಂಡಿದ್ದು ಆದೇಶ ಕಾಯ್ದಿರಿಸಿದೆ. ಅರ್ಜಿದಾರನಿಗೆ ಮಹಿಳೆಯರಂದ್ರೆ ಗೌರವ ಇಲ್ವಾ? ಇಂತಹ ಮಾತುಗಳನ್ನಾಡಲು ಹೇಗ್ ಸಾಧ್ಯ? ನಿಯಂತ್ರಣವಿಲ್ಲದ ನಾಲಿಗೆಯೇ ಎಲ್ಲವನ್ನು ಹಾಳು ಮಾಡಬಲ್ಲದು. ನೀವು ಕ್ಷಮೆ ಕೇಳಿದರೂ ಒಡೆದಿರುವುದು ಒಂದಾಗೋದಿಲ್ಲ ಅಂತ ಜಡ್ಜ್ ಗರಂ ಆಗಿದ್ರು. ಜನ ಅವಕಾಶ ಕೊಡೋದಷ್ಟೇ. ಅಧಿಕಾರ ಅಂದ್ರೆ ದರ್ಪ ದೌರ್ಜನ್ಯ ಮಾಡೋದಲ್ಲ. ಹೆಣ್ಮಕ್ಳಂದ್ರೆ ಕೇವಲ ಅಲ್ಲ, ಅಧಿಕಾರಿಗಳಂದ್ರೆ ಕಾಲ್ ಕಸ ಅಲ್ಲ. ಜನ 5 ವರ್ಷಕ್ಕೆ ಅಂತ ಅವಕಾಶ ಕೊಡ್ತಾರೆ. ಅಣ್ಣ, ತಮ್ಮ, ಅಕ್ಕ, ಅವ್ವ ಅಂತ ಹೇಳ್ಕೊಂಡು ವಿಶ್ವಾಸಕ್ಕೆ ಹೋದ್ರೆ ಗೆಲುವಿರುತ್ತೆ. ದರ್ಪ ದೌರ್ಜನ್ಯ ದೌಲತ್ ಮಾಡಿದ್ರೆ ಕಳಿಸ್ತಾರ ಮನೆಗೆ. ಬಟ್ ಇವ್ರಂಗ್ ಗೆದ್ದು ಇಲ್ಲ, ಅದ್ ಬೇರೆ ಕತೆ. ಬಟ್ ಇವೆಲ್ಲ ಒಳ್ಳೇದಲ್ಲ. ಬಟ್ ಇದು ಪಾರ್ಟಿಗೆ ಡ್ಯಾಮೇಜು ಅಲ್ವಾ? ತಿಮ್ಮಾಪುರ ಬೆನ್ನಿಗೆ ನಿಂತ ತಂಗಡಗಿ. ಅಬ್ಕಾರಿ ಡಿಸಿ ಒಬ್ಬರು 25 ಲಕ್ಷ ರು ಲಂಚ ಪಡೆದ ಪ್ರಕರಣದಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹೆಸರು ಕೇಳಿಬಂದಿದೆ. ಈ ಬಗ್ಗೆ ವಿಪಕ್ಷಗಳು ಭಾರಿ ಟೀಕೆಗಳನ್ನ ಮಾಡಿದ್ದು, ಇದೀಗ ತಿಮ್ಮಾಪುರ ಬೆನ್ನಿಗೆ ಸಚಿವ ಶಿವರಾಜ್ ತಂಗಡಗಿ ನಿಂತಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಇಂತಹ ಆಡಿಯೋಗಳು ಎಷ್ಟು ಬಂದಿಲ್ಲ. ಯಾವನೋ ಒಬ್ಬ ಆಡಿಯೋ ಮಾಡಿ ಯಾರ್ಬಿಟ್ರೆ ಶಿಕ್ಷೆ ಕೊಡೋಕ್ಕಾಗತ್ತಾ? ಮೊದಲು ಸಾಬೀತ್ ಮಾಡ್ಲಿ, ದಾಖಲೆ ಕೊಡ್ಲಿ, ಬಳಿಕ ಸಿಎಂ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತಾರೆ. ಆರೋಪ ಸಾಬೀತಾದ್ರೆ ರಾಜಕೀಯ ನಿವೃತ್ತಿ ಹೊಂದುವುದಾಗಿ ತಿಮ್ಮಾಪುರ ಹೇಳಿದ್ದಾರೆ. ಸುಮ್ಮನೆ ವಿಪಕ್ಷದಲ್ಲಿ ಇದ್ದೇವೆಂದು ಬರೀ ವಿರೋಧ ಮಾಡೋದಾ ಅಂತ ತಂಗಡಗಿ ಗುಡುಗಿದ್ದಾರೆ. ಇದನ್ನ ರೆಕಾರ್ಡ್ ಮಾಡಿ ಇಟ್ಕೋಬೇಕು. ಬಿಜೆಪಿ ಸರ್ಕಾರ ಬಂದಾಗ ಅವ್ರಿಗೂ ಇದನ್ನೇ ಪ್ಲೇ ಮಾಡ್ಕೋಬೇಕು. ಅವ್ರಿದ್ದಾಗ ಅವರು ಇದೇ ಹಣಮರ, ಇವರಿದ್ದಾಗ ಇವರೇ ಹಣಮರ. ತನಿಖೆ ಮಾಡ್ಕೊಂಡು ಹೋಗ್ಬೇಕು. ಏನ್ ಲಂಚ ಎದೆ ಮುಟ್ಟು ಹೇಳ್ಕೊಬಿಡ್ಲಿ ಯಾರು ₹1 ಲಂಚ ಇಲ್ಲ ಅಂತ. ಬಿಜೆಪಿ 40% ಅಂತಿದ್ರಪ್ಪ. ದಾಖಲೆ ತಗೊಂಡು ಕೂತಿದ್ರೆ ಇವ್ರೇನು? ರಾಷ್ಟ್ರೀಯ ಬಿಜೆಪಿಗೆ ನಿಬಿನ್ ಸಾರಥ್ಯ. ಬಿಜೆಪಿ ಪಕ್ಷದ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅಧಿಕಾರ ಸ್ವೀಕರಿಸಿದ್ರು. ಇದು ಕೇಸರಿ ಪಕ್ಷದ ಉನ್ನತ ನಾಯಕತ್ವದಲ್ಲಿ ಯುವ ಪೀಳಿಗೆಯ ಆಗಮನವನ್ನ ಸೂಚಿಸುತ್ತದೆ. 45ನೇ ವಯಸ್ಸಿನಲ್ಲಿ ದೇಶದ ಅತಿದೊಡ್ಡ ರಾಷ್ಟ್ರೀಯ ಪಕ್ಷ ಅದರ ಅಧ್ಯಕ್ಷರಾಗಿ ಅತ್ಯಂತ ಕಿರಿಯ ನಾಯಕ ಎಂಬ ಹೆಗ್ಗಳಿಕೆಗೆ ನಿತಿನ್ ನಬೀನ್ ಪಾತ್ರರಾಗಿದ್ದಾರೆ. ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೇಂದ್ರ ಸಚಿವ ಜೆ.ಪಿ. ನಡ್ಡಾ ಸೇರಿದಂತೆ ಪಕ್ಷದ ಪ್ರಮುಖರ ಸಮ್ಮುಖದಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ ನಿತಿನ್ ನಬೀನ್. ದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಕಾರ್ಯಕ್ರಮ ನೆರವೇರಿತು. ಬಿಜೆಪಿಯಲ್ಲಿ ಒಂದು ರೀತಿಯ ಸಂಭ್ರಮ. ಯಾರು ನಿರೀಕ್ಷಣೆ ಮಾಡಿರಲಿಲ್ಲ. ಅಧ್ಯಕ್ಷ ಗಡ್ಕರಿ ಆಗ್ಬೋದು, ಅಧ್ಯಕ್ಷ ಯೋಗಿ ಆಗ್ಬೋದು, ಅಧ್ಯಕ್ಷ ಇವರಾಗ್ಬೋದು ಅಂತೂ ನಿತಿನ್ ನಬೀನ್ ಹೆಸರೇ ಇರಲಿಲ್ಲ. ಬಟ್ ಬಿಜೆಪಿಯ ಬ್ಯೂಟಿನೇ ಅದು. ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಅಧಿಕಾರ ದಕ್ಕದ ಈ ಪಾರ್ಟಿಲಿದೆ. ಬಟ್ ಒಂದಷ್ಟು ಸರಿ ಇದೆ, ಒಂದಷ್ಟು ತಪ್ಪುಗಳು ಕೂಡ ಇದೆ. ಪಿಎಂ ಮೋದಿ ಬಾಸ್ ಯಾರು? ಹೌದು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ನಿತಿನ್ ನಬೀನ್ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಮತ್ತು ಪಕ್ಷಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯುವ ನಾಯಕ ತಮ್ಮ ಬಾಸ್ ಆಗಿರ್ತಾರೆ ಅಂತ ಘೋಷಿಸಿದ್ದಾರೆ. 45 ವರ್ಷದ ನಬೀನ್ ಅವರನ್ನ ಭಾರತದಲ್ಲಿ ದೊಡ್ಡ ಬದಲಾವಣೆಗೆ ಸಾಕ್ಷಿಯಾದ ಪೀಳಿಗೆಗೆ ಸೇರಿದ ಸಹಸ್ರಮಾನದ ವ್ಯಕ್ತಿ ಅಂತ ಬಣ್ಣಿಸಿದ್ದಾರೆ. ಪಕ್ಷದ ವಿಷಯಗಳಿಗೆ ಬಂದಾಗ ನಾನು ಒಬ್ಬ ಕೆಲಸಗಾರ ಮತ್ತು ನೀವು ನನ್ನ ಬಾಸ್. ಈಗ ಗೌರವಾನ್ವಿತ ನಿತಿನ್ ನಬೀನ್ ನಮ್ಮೆಲ್ಲರ ಅಧ್ಯಕ್ಷರಾಗಿದ್ದಾರೆ. ಬಿಜೆಪಿ ಅಧ್ಯಕ್ಷರು ಬದಲಾಗುತ್ತಾರೆ, ಆದರೆ ಆದರ್ಶವಲ್ಲ. ನಾಯಕತ್ವ ಬದಲಾಗುತ್ತದೆ, ಅದರ ದಿಕ್ಕು ಬದಲಾಗಲ್ಲ. ನಿತಿನ್ ನಬೀನ್ ಅವರ ಜವಾಬ್ದಾರಿ ಕೇವಲ ಬಿಜೆಪಿಯನ್ನ ನಿರ್ವಹಿಸುವುದು ಮಾತ್ರವಲ್ಲ, ಎಲ್ಲಾ ಎನ್ಡಿಎ ಮಿತ್ರ ಪಕ್ಷಗಳ ನಡುವೆ ಸಮನ್ವಯವನ್ನ ಖಚಿತಪಡಿಸಿಕೊಳ್ಳುವುದು ಕೂಡ ಆಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಎಸ್, ಒಳ್ಳೇದಾಗಲಿ, ದೇಶಕ್ಕೆ ಒಳ್ಳೇದ್ ಮಾಡಿ, ಜನಕ್ಕೆ ಒಳ್ಳೇದ್ ಮಾಡಿ ಅಷ್ಟೇ. ತಮಿಳುನಾಡು ಸರ್ಕಾರ ವರ್ಸಸ್ ಗವರ್ನರ್. ತಮಿಳುನಾಡು ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಮೊದಲ ದಿನವೇ ತಮಿಳುನಾಡು ವಿಧಾನಸಭಾ ಅಧಿವೇಶನದಲ್ಲಿ ಭಾರಿ ಹೈಡ್ರಾಮವೇ ನಡೆದಿದೆ. ತಮಿಳು ನಾಡಗೀತೆಯೊಂದಿಗೆ ಅಧಿವೇಶನ ಆರಂಭಿಸಲಾಯಿತು. ಆದರೆ ನಾಡಗೀತೆ ಬಳಿಕ ರಾಷ್ಟ್ರಗೀತೆ ಆಡಲು ಸ್ಪೀಕರ್ ಅನುವು ಮಾಡಿಕೊಟ್ಟಿಲ್ಲ. ಇದರಿಂದ ಬೇಸರಗೊಂಡ ರಾಜ್ಯಪಾಲ ಆರ್.ಎನ್. ರವಿ ಭಾಷಣ ಮಾಡದೆ ಕಲಾಪದಿಂದಲೇ ಹೊರ ನಡೆದಿದ್ದಾರೆ. ಈ ಮಧ್ಯೆ ತಮಿಳುನಾಡು ಸರ್ಕಾರ ಮಹತ್ವದ ನಿರ್ಣಯ ಕೈಗೊಂಡಿದೆ. ರಾಜ್ಯಪಾಲರ ವಾರ್ಷಿಕ ಭಾಷಣವನ್ನೇ ರದ್ದುಗೊಳಿಸಲು ಸಾಂವಿಧಾನಿಕ ತಿದ್ದುಪಡಿಗೆ ಮುಂದಾಗಿದೆ.
ವರ್ಷದ ಆರಂಭದಲ್ಲಿ ರಾಜ್ಯಪಾಲರು ರಾಜ್ಯ ವಿಧಾನಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂಬ ನಿಬಂಧನೆಯನ್ನ ತೆಗೆದುಹಾಕಲು ಒತ್ತಾಯಿಸಲಿದೆ. ಈ ಬಗ್ಗೆ ತಮಿಳುನಾಡು ಸಿಎಂ ಸ್ಟಾಲಿನ್ ಘೋಷಿಸಿದ್ದಾರೆ. ಇದರಂತ ದುರಂಕಾರ ಸರ್ಕಾರ ಮತ್ತೊಂದಿಲ್ಲ. ನಾಡಗೀತೆ ಮತ್ತು ರಾಷ್ಟ್ರಗೀತೆ. ರಾಜ್ಯಗಳಿಲ್ಲದೆ ದೇಶ ಇಲ್ಲ, ದೇಶದ ಹೊರತಾದ ರಾಜ್ಯ ಇಲ್ಲ. ನಾಡಗೀತೆ ಓಕೆ, ರಾಷ್ಟ್ರಗೀತೆಯೂ ಓಕೆ, ಆದ್ರೆ ರಾಷ್ಟ್ರಗೀತೆ ಯಾಕೆ ಅನ್ನೋ ದುರಂಕಾರದ ಪರಮಾವಧಿ ಇದೆಯಲ್ಲ ತಮಿಳುನಾಡು ಸರ್ಕಾರದ್ದು, ಅದೇ ಸಮಸ್ಯೆ. ಅಲ್ಲೇನು RSS ಗೀತೆ ಆಡ್ಸವ್ರ, ಬಿಜೆಪಿ ಗೀತೆ ಆಡ್ಸವ್ರ? ಕಾಮನ್ ಸೆನ್ಸ್ ಇಲ್ದೇ ಇರೋರು. ಭಾರತ ದೇಶದಲ್ಲಿ ಒಳಗಡೆ ಇದ್ದಾಗ ನಾಡಗೀತೆ ರಾಜ್ಯಕ್ಕೆ, ರಾಷ್ಟ್ರಗೀತೆ ದೇಶಕ್ಕೆ. ಅದರ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲ ಸರ್ಕಾರ. ಸ್ಪೀಕರ್ ಆಡಕ್ ಅವಕಾಶ ಕೊಟ್ಟಿಲ್ಲ, ಇವ್ರು ಹೋಗವ್ರೆ. ದುರಂಕಾರದ ಪರಮಾವಧಿ ಇವ್ರದಲ್ಲ. ಕೇಂದ್ರ ಸರ್ಕಾರ ವರ್ಸಸ್ ದಕ್ಷಿಣ ರಾಜ್ಯಗಳು ಮತ್ತೊಂದು. ಶೀಘ್ರವೇ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಸಭೆ ನಡೆಯಲಿದೆ ಅಂತೆ ಈಗಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಲ್ಲಿ ನಡೆದ ದಕ್ಷಿಣ ಭಾರತ ಸಮಾಜವಾದಿಗಳ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಒಕ್ಕೂಟ ವ್ಯವಸ್ಥೆಯಿಂದ ಬಲವಂತವಾಗಿ ಕೇಂದ್ರೀಕರಣ ಮಾಡುತ್ತಿರುವ ಅಪಾಯಕಾರಿ ಬದಲಾವಣೆಗೆ ದೇಶದ ಸಾಕ್ಷಿಯಾಗುತ್ತಿದೆ. ಇದನ್ನ ಸುಧಾರಣೆ ಅಂತ ಸಂಭ್ರಮಿಸಲಾಗುತ್ತಾ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿ ಕೈಗೊಳ್ಳುತ್ತಿರುವ ನಿರ್ಧಾರಗಳ ಕುರಿತು ಚರ್ಚಿಸಲು ಸಭೆ ಕರೆಯಲಾಗುವುದು ಅಂತ ಹೇಳಿದ್ದಾರೆ. ದಕ್ಷಿಣ ಭಾರತ ಯಾವ್ಯಾವ ಬರುತ್ತೆ? ಕೇರಳ ಇವ್ರ ಜೊತೆ ಬರಲ್ಲ. ತಮಿಳುನಾಡವ್ರು ಬರ್ತಾರೆ, ಕರ್ನಾಟಕದವ್ರು ಹೋಗ್ತಾರೆ, ತೆಲಂಗಾಣ ಬರ್ತಾರೆ. ಆಂಧ್ರ TDP NDAದಲ್ಲಿದೆ, ಬರಲ್ಲ. ಇವ್ರಿಗೂ ತಕ್ಕಂಗೆ ನಡೀತಾ ಇರುತ್ತೆ ರಾಜಕಾರಣ. ಮೋದಿ UAE ಅದೇ ಇವ್ರು ಒಂದಾಗ್ತಾರೆ. ತಮಿಳ್ನಾಡು ಕನ್ನಡಿಗರ ಮೇಲೆ ಅಲ್ಲೇ ಮಾಡ್ತಾರೆ. ಹೋಗಿಬೇಕು, ಫೋನ್ ಮಾಡಿ ಆಕ್ಷನ್ ತಗೊಳ್ರಿ ಅವನ ಮೇಲೆ ಅಂತ. ಮೇಕೆದಾಟು ಯೋಜನೆ ಮಾಡ್ಕೊಡಿ ಅಂತ ಕೇಳಬೇಕು. ಕೇಂದ್ರ ಸರ್ಕಾರದ ವಿರುದ್ಧ ಫೈಟ್ ಮಾಡಬೇಕಾದ್ರೆ ತಮಿಳುನಾಡು CM ಇವ್ರು CM ಒಂದು ಒಟ್ಟಿಗೆ ಕೂತ್ಕೋತಾರಂತೆ. ಕೇಂದ್ರ ಸರ್ಕಾರದ ವಿರುದ್ಧ ದಕ್ಷಿಣ ರಾಜ್ಯಗಳ CMಗಳ ಸಭೆ. ಮೇಕೆದಾಟು ವಿಷಯ ಬಂದಾಗ ಮತ್ತದು ಡೆಲ್ಲಿಯವರು ಹೇಳ್ಬೇಕಂತ ಇವ್ರಿಗೆ. ಇವ್ರ ರಾಜಕಾರಣದ ಆಟಗಳಿಗೆ ಒಂದಿದು. ಓಕೆ, ಹೋರಾಟ ಮಾಡಿ, ಬಟ್ ಇದನ್ನೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ತಮಿಳುನಾಡು ಜೊತೆ ಮೇಕೆದಾಟದ್ದು ಇದ್ ಮಾಡಿ ಹೆಂಗಿರೋ ಸೇರ್ತಾ ಇದ್ದೀರಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ ಒಂದಾಗ್ತಿದ್ದೀರಿ. ಐ ಅಗ್ರಿ, ಓಕೆ, ಗುಡ್. ಮೇಕೆದಾಟು ಕೇಳಿ, ಸ್ಟಾಲಿನ್ ಹೆಂಗಿದ್ರು ಬಂದಿದ್ದೀರಾ, ನಮ್ಮ ಮೇಕೆದಾಟು ಕ್ಲಿಯರ್ ಮಾಡ್ಬಿಡಿ ಸ್ವಾಮಿ ಅಂತ. ಮೇಕೆದಾಟು ನೋ 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 ಅಂದ್ರೆ BJP ವಿರುದ್ಧ ಹೋರಾಟಕ್ಕೆ ಸಭೆ. ಮೇಕೆದಾಟು ಮಾತ್ರ ಕೇಂದ್ರದವ್ರು ಬರ್ಬೇಕು. ಹೆಂಗಿದು ಡಬಲ್ ಗೇಮು? ಮೋದಿ UAE ಅಧ್ಯಕ್ಷರ ಭೇಟಿಯಲ್ಲಿ ಆಗಿದ್ದೇನು? ಕೇವಲ 2 ಗಂಟೆಗಳ ಕಾಲ ನರೇಂದ್ರ ಮೋದಿ ಭೇಟಿಗಾಗಿ UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾವೇದ್ ಭಾರತಕ್ಕೆ ಆಗಮಿಸಿದ್ರು. ಸಾಧಾರಣವಾಗಿ ಯಾವುದೇ ದೇಶದ ಮುಖ್ಯಸ್ಥರು ಭಾರತಕ್ಕೆ ಬಂದ್ರೆ 1 ಅಥವಾ 2 ದಿನ ಇರ್ತಾರೆ, ಅಥವಾ ಬೆಳಗ್ಗೆ ಬಂದು ರಾತ್ರಿ ಮಾಡಿ ತೆರಳುತ್ತಾರೆ. ಆದ್ರೆ ಕೇವಲ 2 ಗಂಟೆಗಾಗಿ UAE ಅಧ್ಯಕ್ಷರು ಭಾರತಕ್ಕೆ ಬಂದಿದ್ದು ಭಾರಿ ಕುತೂಹಲವನ್ನು ಮೂಡಿಸಿದೆ. ಮೂಲಗಳ ಪ್ರಕಾರ ಸದ್ಯ ಮಧ್ಯಪ್ರಾಚ್ಯದಲ್ಲಿ ಭಾರಿ ಬಿಕ್ಕಟ್ಟು ಸಂಭವಿಸಿದೆ. ಒಂದು ಕಡೆ ಇರಾನ್ ವಿರುದ್ಧ ಅಮೆರಿಕ ತಿರುಗಿ ಬಿದ್ದಿದೆ. ಅಮೆರಿಕ ವಿರುದ್ಧ ದಾಳಿ ನಡೆಸುವುದಾಗಿ ಇರಾನ್ ಕೂಡ ಎಚ್ಚರಿಕೆ ನೀಡಿದೆ. ಇನ್ನೊಂದೆಡೆ ಯೆಮೆನ್ ವಿಚಾರದಲ್ಲಿ ಸೌದಿ ಅರೇಬಿಯಾ ಮತ್ತು UAE ಮಧ್ಯೆ ಉದ್ವಿಗ್ನತೆ ಉಂಟಾಗುತ್ತಿದೆ. ಈ ಎಲ್ಲದರ ಮಧ್ಯೆ ಗಾಜಾ ಶಾಂತಿ ಮಂಡಳಿಯನ್ನ ಟ್ರಂಪ್ ರಚನೆ ಮಾಡಿದ್ದು, ಈ ಮಂಡಳಿ ಸೇರ್ಪಡೆಗೆ ಭಾರತ UAE ಸೇರಿದಂತೆ ಹಲವು ದೇಶಗಳಿಗೆ ಆಹ್ವಾನ ನೀಡಲಾಗಿದೆ. ಹೀಗಾಗಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.